10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, 5 ನಿಮಿಷ. ಅಲೌ ದ ಬ್ರೆತ್ ಟು ಗೋ ವಿತ್ ದಟ್ ಇಂಟೆನ್ಷನ್. ನೀವೇನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ನನಗೆ ಇಂಟ್ಯೂಷನ್ ಬೇಡ, ನನಗೆ ಡಿವೈನ್ ಎನರ್ಜಿನ ಅರ್ಥ ಮಾಡ್ಕೋಬೇಕು. ಸೊ ಡಿವೈನ್ ಎನರ್ಜಿ ಅರ್ಥ ಮಾಡ್ಕೋಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ಮೈ ಬ್ರೈನ್ ನನಗೆ ಆ ಎನರ್ಜಿ with my breathing it should flow to the right hand side of the brain. ಆಗ ನಾನು ಕಾಮ್ ಆಗ್ತೀನಿ. ದ ಫಸ್ಟ್ ಥಿಂಗ್ ಯು ಗೆಟ್ ಇಸ್ ಕಾಮ್ನೆಸ್. ಆ ಕಾಮ್ನೆಸ್ಗೋಸ್ಕರನೇ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಇಸ್ ನಥಿಂಗ್ ಬಟ್ ಟು ಮೇಕ್ ದ ಬ್ಲಡ್, ಟು ಮೇಕ್ ದ ಬ್ರೀದಿಂಗ್ ಫ್ಲೋ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಹೋದ್ರೇ ನಮಗೆ ಒಳ್ಳೊಳ್ಳೆ ಹೊಳಪುಗಳು ಬರೋಕ್ಕೆ ಶುರುವಾಗುತ್ತೆ. ಬಿಕಾಸ್ ಯು ವಿಲ್ ಬಿ ಕಾಮ್. ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಲರ್ನ್ ಟು ಬಿ ಕಾಮ್. ಟೂ ಮಚ್ ಆಫ್ ಬ್ರೈನ್ ಆ್ಯಕ್ಟಿವಿಟಿ ಇಸ್ ಟೂ ಬ್ಯಾಡ್ ಫಾರ್ ಎವ್ರಿಬಡಿ. ಇಲ್ಲಾಂದರೆ ತಲೆ ಓಡ್ತಾನೇ ಇರುತ್ತೆ. ವಿ ಶುಡ್ ಬಿ ಕಾಮ್. 10 ನಿಮಿಷ ಅಭ್ಯಾಸ ಮಾಡ್ಕೊಳ್ಳೋಣ. ಲೆಟ್ ಅಸ್ ಬಿ ಕಾಮ್ ಫಾರ್ 5 minutes. ದೆನ್ ವಿಲ್ ಗೆಟ್ ದಟ್ ಪ್ರಾಂಪ್ಟ್. ಒಂದು 5 ನಿಮಿಷ ಏನು ಮಾಡಬೇಕು ಅಂತ ಹೊಳಪು ಬರುತ್ತೆ. ದ ಎನರ್ಜಿ ಶುಡ್ ಫ್ಲೋ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಆಗ ನೋಡಿ ಟೆನ್ಷನ್ ಹೊಡೋಗುತ್ತೆ, ಸ್ಟ್ರೆಸ್ ಹೊಡೋಗುತ್ತೆ. We will be calming ourselves. ಆಗೇನಾಗುತ್ತೆ, ಸೊ ಬಿಕಾಸ್ ವಿ ಲೈಕ್ ಟು ಗೆಟ್ ಔಟ್ ಆಫ್ ದ ಸಿಚುವೇಶನ್. ಅದಕ್ಕೆ ನಾವು ಆಫೀಸ್ಗೆ ಹೋಗ್ತೀವಿ, ನಾವು ಬೇರೆ ಕೆಲಸಗಳನ್ನ ಹಮ್ಮಿಕೊಳ್ತೀವಿ. ವೈ ವಿ ಡೂ ದ್ಯಾಟ್? ಬಿಕಾಸ್ ವಿ ವಾಂಟ್ ಟು ಡಿಲಿಂಕ್ ಅವರ್ ಸೆಲ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ಆಕ್ಟಿವಿಟಿ. ರಿಲ್ಯಾಕ್ಸಿಂಗ್ ಇಸ್ ನಥಿಂಗ್ ಬಟ್ ಟೇಕಿಂಗ್ ಯು ಔಟ್ ಆಫ್ ಸ್ಟ್ರೆಸ್. ಔಟ್ ಆಫ್ ಸ್ಟ್ರೆಸ್ ಮೀನ್ಸ್ ಕಷ್ಟ, ಕಾರ್ಪಣ್ಯ, ತೊಂದರೆ, ಅದರಿಂದ ಈಚೆ ಹೋಗಬೇಕಾದರೆ ನಮಗೆ ವಿ ಶುಡ್ ಅಲೌ ದ ಆಕ್ಸಿಜನ್ ಟು ಫ್ಲೋ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಸೊ ನಾವೇನು ಮಾಡ್ತೀವಿ, ಮನೆಯಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಸುಮ್ಮನೆ ಏನು ಯೋಚನೆ ಮಾಡದೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲೇ ನಮಗೆ ಹೊಳಪು ಬರುತ್ತೆ. ಆ ಹೊಳಪು ಏನು ಬರುತ್ತೆ ಅಂದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದಾಗ ದ ಫಸ್ಟ್ ಥಿಂಗ್ ಇಸ್ ನಿಮಗೆ ದುಡ್ಡು ಸೇವ್ ಆಗುತ್ತೆ. ಹೆಂಗೆ ದುಡ್ಡು ಸೇವ್ ಆಗುತ್ತೆ? ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಟ್ ಕಂಪ್ಲೀಟ್ಲಿ ಸೇವ್ಸ್ ಯು ಫ್ರಮ್ ಮಾನಿಟರಿ ಎಕ್ಸ್ಪೆನ್ಸಸ್. ಇಲ್ಲಾಂದರೆ ಟೆನ್ಷನ್ ತೊಗೊಳಕ್ಕೆ ಏನು ಮಾಡ್ತೀರಾ, ಅಲ್ಲೆಲ್ಲ ಹೋಗಿ ಕಾಫಿ ಕುಡಿತೀರಾ, ಇಲ್ಲೇನೋ ಟೀ ಕುಡಿತೀರಾ, ಇನ್ಯಾರ್ದೋ ಮನೆಗೆ ಹೋಗಿ ಇನ್ನೇನೋ ಮಾಡೋಕ್ಕೆ ಶುರು ಮಾಡ್ತೀರಾ. ಸುಮ್ಮನೆ ಬಂದೆ ನಿಮ್ಮ ಮನೆಗೆ, ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ, ಕಾಫಿ ಕುಡ್ಕೊಂಡೋಗಿ ಅಂತ ಹೇಳ್ತಾರೆ. ಸೊ ನಾವು ರೈಟ್ ಬ್ರೈನ್ನ ಚಾಲೂ ಮಾಡೋಕ್ಕೆ ಮುಂಚೆ ಅಲ್ಲಿ ಇಲ್ಲಿ ಹೋಗೋಕ್ಕೆ ಬೋರ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಬಂದೆ ಅಂತ ಹೇಳಿ ಇಲ್ಲ 3 ಜನ ಫ್ರೆಂಡೋ 4 ಜನ ಫ್ರೆಂಡ್ಸ್ ಅಂತ ಕಳಿಸ್ಕೋತೀರಾ, ಬನ್ನಿ ಒಂದು ರೌಂಡ್ ಕಾಫಿ ಕುಡ್ಕೊಂಬರೋಣ. ದಿಸ್ ಈಸ್ ದ ನಾರ್ಮಲ್ ಆ್ಯಕ್ಟಿವಿಟಿ. ಜಸ್ಟ್ 2 minutes and 3 minutes or even 5 minutes maximum, you just sit. Allow the oxygen to flow to the right hand side of the brain. So allow the oxygen to flow on the right hand side of the brain, then the right hand side of the brain will activate to give you intuitive thoughts away from your normal activity. ನಾರ್ಮಲ್ ಮಾಡೋ ಕೆಲಸದಿಂದನೂ ಅದು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ನ ಆಕ್ಸಿಜನ್ ನಾವು ಡೀಲಿಂಕ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ನಮಗೆ ಪೀಸ್, ಟ್ರ್ಯಾಂಕ್ವಿಲಿಟಿ ಬರುತ್ತೆ. ವೆನ್ ದ ಆಕ್ಸಿಜನ್ ಫ್ಲೋಸ್ to the right hand side of the brain, then what you get out of the result of that right hand brain activation, first is you will find calmness.
peace and tranquility. Peace and tranquility. What is lacking for most of you is peace and tranquility. ಎಲ್ಲ ಕೆಲಸದಲ್ಲಿ ಇರ್ತೀರ ನೀವು. ಬೆಳಗ್ಗೆ ಆಯಿತು, 7 ಗಂಟೆ ಆಯಿತು, 8 ಗಂಟೆ ಆಯಿತು, ನಾ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ ಯು ಪುಷಿಂಗ್ ಯುವರ್ ಸೆಲ್ಫ್. ಸೊ ಟ್ರ್ಯಾಂಕ್ವಿಲ್ ಆ್ಯಂಡ್ ಪೀಸ್ ಎಲ್ಲಿರುತ್ತೆ? ವೆನ್ ಯು ಬಿಕಮ್ ಹೈಪರ್ ಆ್ಯಕ್ಟಿವ್. ಎಲ್ಲಿರುತ್ತೆ ಹೈಪರ್ ಆ್ಯಕ್ಟಿವ್ ಆದಾಗ? ಆಗಲ್ಲ. ನಿಮಗೆ ಶಾಂತಿಯಲ್ಲಿ ಸಿಗುತ್ತೆ, ನಿಮಗೆ ನೆಮ್ಮದಿಯಲ್ಲಿ ಸಿಗುತ್ತೆ. ಸೌಹಾರ್ದತನ ಎಲ್ಲಿರುತ್ತೆ? ಅನ್ಲೆಸ್ ಆ್ಯಂಡ್ ಅಂಟಿಲ್ ದ ಆಕ್ಸಿಜನ್ ಫ್ಲೋಸ್ ಫ್ರಮ್ ಯುವರ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಗೋಸ್ ಇನ್, ಕಮ್ಸ್ ಔಟ್. ಅದು ಮಾಡ್ತಾ ಇದ್ದಾಗ ದೆನ್ ಯು ವಿಲ್ ಫೈಂಡ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ದೆನ್ ಟೈಮ್ ಈಸ್ ಅ ಪಾರ್ಟ್ ಆಫ್ ಯುವರ್ ಬಾಡಿ. ಆಗ ನೋಡಿ, ಕಾಲ ಸಮಯದ ಒಳಗಡೆನೇ ಸಾಕಷ್ಟು ಸ್ವಲ್ಪ ಸಮಯದಲ್ಲೇ ಬೇಕಾದಷ್ಟು ಕೆಲಸಗಳು ನಿಮ್ಮಿಂದ ಆಗಕ್ಕೆ ಶುರುವಾಗುತ್ತೆ. ವೆನ್ ದ ಆಕ್ಸಿಜನ್ ಫ್ಲೋಸ್ ಆ್ಯಂಡ್ ಕಮ್ಸ್ ಔಟ್ from the right hand to the right hand side and comes out from the right hand side of the brain. ನೋಡ್ಕೊಳ್ಳಿ, ಕಾಮಾಗಿರ್ತೀವಿ. The whole thing is that, to be calm, tranquil, peaceful. ಏನಾಗ ನಿಮ್ಗೆ, you will never find that somebody is bothering you, somebody is troubling you. You will not find. ಅನ್ವಯಿಸಿ ನೋಡಿ, ಒಂದು 2-3 ದಿವಸ. Forget God. Forget God photograph. Forget the realization of God. First you understand to be peace and tranquil. ಒಂದು 15 ದಿವಸ ಅಥವಾ ಒಂದು 10 ದಿವಸ ಈ ನಿರ್ಲಿಪ್ತ ಸ್ಥಿತಿ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸೌಂಡ್ ಆಫ್ ನೋ ಆಕ್ಟಿವಿಟಿ, ಸೌಂಡ್ ಆಫ್ ಸ್ಟ್ಯಾಟಿಕ್ ಆಕ್ಟಿವಿಟಿ, ಸೌಂಡ್ ಆಫ್ ನೋ ಸೌಂಡ್, ಸೌಂಡ್ ಆಫ್ ಸೈಲೆನ್ಸ್. ದುಡ್ಡು ಖರ್ಚಿಲ್ಲ, ಏನಿಲ್ಲ. ಯು ಹ್ಯಾವ್ ಟು ಬಿ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಬಿ ಯುವರ್ ಸೆಲ್ಫ್. ಸೊ ಐ ಆಲ್ಸೋ ಡೂ ದ ಸೇಮ್ ಥಿಂಗ್. 10 ನಿಮಿಷ 15 ನಿಮಿಷ ಐ ಆಮ್ ಜಸ್ಟ್ ಟು ಬಿ ಮೈ ಸೆಲ್ಫ್. ಅಲೌ ದ ಎನರ್ಜಿ ಫ್ರಮ್ ದ ರೈಟ್ ಹ್ಯಾಂಡ್ ಆಕ್ಸಿಜನೇಟೆಡ್ ಬ್ಲಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ಕಳಿಸ್ತೀನಿ. ಆ ಕಳಿಸಾದ ಮೇಲಿಂದ ಐ ಆಮ್ ವೆರಿ ಕಾನ್ಷಿಯಸ್. ಐ ಆಮ್ ಬ್ರೀತಿಂಗ್ ಆ್ಯಂಡ್ ಬ್ರೀತಿಂಗ್ ಔಟ್ so that my right hand side of the brain is activated in and out. ಹಾಗೇನಾಗುತ್ತೆ? So I don't think of anybody. I only pray for everybody. Pray for your goodness. Pray for your calmness. And pray as close as you can and as much as close I am and I can get you that enlightenment. ನೀವು ಫಸ್ಟ್ ಕಾಮ್ ಆಗಿ ಅಕ್ಸೆಪ್ಟ್ ಥಿಂಗ್ಸ್ ಆಸ್ ದೇ ಆರ್. ಡೋಂಟ್ ಟ್ರೈ ಟು ಪುಟ್ ಯುವರ್ ಹ್ಯಾಂಡ್ ಇನ್ ಸಂಬಡೀಸ್ ಎಲ್ಸ್ ಬಿಸ್ನೆಸ್. ಅವನಿಗೆ ನಿಮ್ಮ ಉಸಿರನ್ನು ಕೊಡಿಬೇಕಾರೆ, ಅವನಿಗೆ ಏನು ಉಸಿರು ಅಂದರೆ ಏನೋ, ನಿಮ್ಮ ಜೀವ ಅಲ್ಲ ಅರ್ಥ. ಉಸಿರು ಅಂದರೆ ಏನು ಅಂದರೆ ಅವನ್ನ ಕಾಮಾಗಿರಕ್ಕೆ ಬಿಡಿ. ಅವನು ಕಾಮಾಗಿರೋ ಟೆಕ್ನಿಕ್ ಹೇಳ್ಕೊಡಿ ಅವನಿಗೆ. ಅವನಿಗೆ ಹೇಳ್ಕೊಟ್ರೆ ಅವನು ಕೂಡ ಆ ಶಾಂತಿ ನೆಮ್ಮದಿಯನ್ನು ಅವನು ಕಲೀಲಿ. ಅದು ಕಲಿತಾಗ ಅವನಿಗೂ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, ಅವಳಿಗೋ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ ಶುರುವಾಗುತ್ತೆ. ಶುರುವಾದಾಗ he will also become calm and he will also become intuitive. That is the whole point. As a disciple, you should make your friend to become calm and collective and absorb things as they are. ಅವರ ಜೀವನನ ಯಾಕದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂದರೆ, ಯಾಕೆಂದರೆ ಅವರು ಮಿಕ್ಕಿದ್ದವರ ಜೀವನದ ಮೇಲೆ, ಅವರ ದುಡ್ಡು ಹೆಸರು ಕೀರ್ತಿ ಮೇಲೆ ತುಂಬ ಕಾಳಜಿ ತೋರಿಸ್ತಾ ಇದ್ದಾರೆ. ಅದನ್ನು ಹೇಳಿ, ಶಟ್ ಡೌನ್ ಯುವರ್ ಆ್ಯಕ್ಟಿವಿಟಿ ಅಬೌಟ್ ಅದರ್ಸ್. ಸೊ ಸಿಮಿಲರ್ಲಿ ಹೇಳಿ, ನೀವು ಇನ್ನೊಬ್ಬರ ಬಗ್ಗೆ ಕಾಳಜಿ ತೋರಿಸಿ, ಪ್ರೀತಿ ವಿಶ್ವಾಸ ಅನುಕಂಪ ತೋರಿಸಿ, ಆದರೆ ಅವರ ತಲೆಗೆ ಅವರ ವಿಚಾರಗಳಿಗೆ
ಕೈ ಹಾಕಬೇಡಿ. ಅವರ ವಿಚಾರಕ್ಕೆ ನೀವು ಕೈ ಹಾಕ್ತಾ ಇರೋದ್ರೆ ಏನಾಗುತ್ತೆ ಅಂದರೆ ಅವರ ಕರ್ಮಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ. ದೇರ್ ಕರ್ಮ ಇಸ್ ಸ್ಟೈನ್ಡ್, ಕಳೆಯಾಗೋಗಿದೆ, ಕೊಳೆಯಾಗೋಗಿದೆ. ಆ ಕೊಳೆಗೆ ನೀವು ಕೈ ಹಾಕಿ ನಿಮ್ಮ ಕೈ, ನಿಮ್ಮ ಚೈತನ್ಯ ನೀವು ಯಾಕೆ ಹಾಳು ಮಾಡ್ಕೋತೀರಾ? ಹೆಲ್ಪ್ ಮಾಡಿ, ಒಳ್ಳೆಯದಾಗಲಿ. ಅವ್ರಿಗೆ ಈ ಟೆಕ್ನಿಕ್ಸ್ ಹೇಳ್ಕೊಡಿ. ಕಾಮಾಗಿರು ಫಸ್ಟು. ಡೋಂಟ್ ಪ್ರೇ ಟು ಗಾಡ್ ಟು ಆಸ್ಕ್ ಮಾನಿಟರಿ ಕಂಫರ್ಟ್. ಮಾನಿಟರಿ ಕಂಫರ್ಟ್ ಕಮ್ಸ್ ಟು ಯು when you understand dharma properly. You have not understood karma also, and you have not understood dharma also. You should understand. Understanding itkolli. Understanding itkondrane you will understand your life first. Then go and tell others. There is the whole point. ಇನ್ನು ಸತ್ಸಂಗ ಮಾಡೋದು ಯಾತಕ್ಕೆ ಅಂದಾಗ ನಿಮ್ಮ ಕರ್ಮಧರ್ಮಗಳನ್ನ ನೀವು ಪರ್ಟಿಕ್ಯುಲರಾಗಿ ತಿಳ್ಕೋಬೇಕು. ಇನ್ನೊಬ್ಬರ ಧರ್ಮನೂ ಕೂಡ ನೀವು ಪರ್ಟಿಕ್ಯುಲರಾಗಿ ತಿಳ್ಕೊಂಡು ಅವರಿಗೆ ಅನುಸರಿಸಿ ಅಂತ ನೀವು ಹೇಳೋಕ್ಕೆ ನಿಮಗೆ ಆಧಾರ ಇರುತ್ತೆ. ಇಲ್ಲಾಂದರೆ ಕಂಪ್ಯಾಷನ್ನೇ ನಿಮಗೆ ಇಲ್ಲ ಅಂದಾದ್ಮೇಲೆ, ಗೊತ್ತಿಲ್ಲ ಅಂದಾದ್ಮೇಲೆ ಎಲ್ಲ ಅರ್ಧಂಬರ್ಧ. Everything becomes half, not even half. So that is what it is. You have to understand people. You have to understand your compassion. And then only you will understand other people's problems. Because other people's problems are more clearly evident from that extent of compassion you have. ಯಾವ ಮಟ್ಟದಲ್ಲಿ ನಿಮ್ಗೆ ಅನುಕಂಪ ಇದೆ, ಯಾವ ಮಟ್ಟದಲ್ಲಿ ಅನುಕಂಪ ಇನ್ನೊಬ್ಬರ ಮೇಲಿದೆ ಅನ್ನೋದು ಎರಡೂ ನಿಮಗೆ ಕ್ಲೀನಾಗಿ ಸ್ವಾಭಾವಿಕವಾಗಿ ಅರ್ಥ ಆಗತ್ತೆ. ಆಗ ನೋಡಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಶನ್ಗೆ ನೀವು ಬರ್ತೀರ. ಆಗ ನೀವು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ಗೆ ನಿಮ್ಮ ಪ್ರಾಣದ ಉಸಿರನ್ನ ಕಳಿಸಿದಾಗ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಒಳಗಡೆನೆ ಈ ಕಂಪ್ಯಾಷನ್ ಇರೋದು, ನಿಸ್ವಾರ್ಥ ಇರೋದು, ಅನ್ಕಂಡೀಷನಲ್ ಲವ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ. ಇಲ್ಲ ಅಂದರೆ ಏನೇ ಮಾಡಿದ್ರು, ದಬ್ಬಿದ್ರು, ನಿಮ್ಮ ಎದೆನ 3 ಸಲ ಸೀಳಿದ್ರು ಕೂಡ ನಿಮಗೆ ಕಂಪ್ಯಾಷನ್ ಬರಲ್ಲ. ಕಂಪ್ಯಾಷನ್ ಯಾಕೆ ಬರಲ್ಲ ಅಂದರೆ, ಈಗ ಉದಾಹರಣೆಗೆ ನಿಮ್ಮ ಪಕ್ಕ ಕೂತಿರೋರ ಕಂಪ್ಯಾಷನ್ ಲೆವೆಲ್ ಯಾವ ಥರ, ನಿಮ್ಮ ಕಂಪ್ಯಾಷನ್ ಲೆವೆಲ್ ಯಾವ ಥರ ಅನ್ನೋದು ನೀವು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ. ಕರುಳಿಂದ ಕಿತ್ತು ಬರಬೇಕು ಕಂಪ್ಯಾಷನ್, ಇಲ್ಲಿಂದ ಅಲ್ಲ. ಕಂಪ್ಯಾಷನ್ ಶುಡ್ ಬಿ ಟರ್ನ್ ಔಟ್, ಶುಡ್ ಬಿ ಚರ್ನ್ಡ್ ಔಟ್, ಶುಡ್ ಬಿ ಸ್ಪ್ಲಿಟ್ ಔಟ್ ಫ್ರಮ್ ಯು. ಅದು ಕಂಪ್ಯಾಷನ್, ಅದು ಅನುಕಂಪ. ಕರುಳು ಕಿತ್ತು ಬರಬೇಕು ಕಂಪ್ಯಾಷನ್, ಅನುಕಂಪ. ಎದೆಯಿಂದ ಬರೋದಲ್ಲ, ತಲೆಯಿಂದ ಬರೋದು ಅಲ್ವೇ ಅಲ್ಲ, ಬಾಯಿ ಮಾತಲ್ಲಿ ಬರೋದು ಖಂಡಿತ ಅಲ್ವೇ ಅಲ್ಲ. ಎದೆ ಕಿತ್ತು, ಕರುಳು ಕಿತ್ತು ಬರಬೇಕು ಕಂಪ್ಯಾಷನ್, ಅನುಕಂಪ ಅಂದರೆ. ಅದಕ್ಕೆ ನಿಮಗೆ 1 to 100 ಕಂಪ್ಯಾಷನ್ ಇದ್ದರೆ ಯು ಆರ್ ಆಲ್ ಆಪರೇಟಿಂಗ್ ಇನ್ 0.1 ಲೆವೆಲ್ ಅಷ್ಟೆ. 1 to 100 1 ರೀಚ್ ಆಗೋಕ್ಕೆ ಇನ್ನೂ 10 ಪಾಯಿಂಟ್ ಜಾಸ್ತಿ ಆಗಬೇಕು. ಇನ್ನೂ 0.1 ಇರೋದು ಕಂಪ್ಯಾಷನ್ನು. ಯಾಕೆ ಅಂದರೆ ನಿಮಗೆ ನಾನು ಕೊಟ್ಬಿಡ್ತೀನಿ, ನಾಳೆ ನನಗೇನು ಗತಿ, ನಾಳೆ ನನಗೇನು ಗತಿ. ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವೇಶನ್ ಆಗಬೇಕಾದ್ರೆ ಇದು ಬರಬಾರ್ದು. ಕೈಯಿಂದ ಮನಸ್ಸಿಂದ ಕರುಳು ಬಿಚ್ಚಿ ಬರಬೇಕೇ ವಿನಃ ನಾಳೆ ನನಗೇನು ಗತಿ, ನನ್ನ ದುಡ್ಡು ಏನು ಗತಿ ಬರಬಾರ್ದು. ಅದು ಕಂಪ್ಯಾಷನ್.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.